ಸರ್ಕಾರ ಇದೀಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವುದಕ್ಕೆ ಪ್ಲಾನ್ ಮಾಡಿದೆ. ರಾಜಮನೆತನ ವರ್ಸಸ್ ಕಾಂಗ್ರೆಸ್ ಸರ್ಕಾರ. ಅರಮನೆ ಮೈದಾನ ಸುಪರ್ದಿಗೆ ಸುಗ್ರೀವಾಜ್ಞೆ. ರಾಜಮನೆತನ ನಡುವಿನ ಭೂ ವಿವಾದ ತಾರಕಕ್ಕೇರಿದೆ. ಅಭಿವೃದ್ಧಿ ಹೆಸರಲ್ಲಿ ಅರಮನೆ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ 3,000 ಕೋಟಿ ರೂಪಾಯಿ ಟಿಡಿಆರ್ ನೀಡುವಂತೆ ಸೂಚಿಸಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬೆನ್ನಲ್ಲೇ ಅಲರ್ಟ್ ಆದ ಕಾಂಗ್ರೆಸ್ ಸರ್ಕಾರ ಇದೀಗ ಸುಗ್ರೀವಾಜ್ಞೆ ಹೊರಡಿಸಲು ಪ್ಲಾನ್ ಮಾಡಿದೆ. ಸದರಿ ಟಿಡಿಆರ್ ಗಳನ್ನ ಹಿಂಪಡೆಯುವುದು ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯವಾಗದ ಪ್ರಕ್ರಿಯೆ ಆಗ್ತದೆ. ಇದರಿಂದಾಗಿ ರಾಜ್ಯದ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ನಾವು ಟಿಡಿಆರ್ ಕೊಡೋದಿಲ್ಲ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ತುರ್ತು ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 3,014 ಕೋಟಿ ರೂಪಾಯಿ ಟಿಡಿಆರ್ ಕಟ್ಟಬೇಕಾಗಿದೆ. ಬೀಸುದಂಡೆಯಿಂದ ರಾಜ್ಯ ಸರ್ಕಾರ ತಪ್ಪಿಸಿಕೊಂಡಂತಾಗಿದೆ. ಸರ್ಕಾರದ ನಡೆಗೆ ರಾಜ್ಯ ವಂಶಸ್ಥೆ ಆಕ್ರೋಶ. ಸುಗ್ರೀವಾಜ್ಞೆ ಹೊರಡಿಸಲು ಮುಂದಾಗಿರುವ ಸರ್ಕಾರದ ವಿರುದ್ಧ ರಾಜವಂಶಸ್ಥೆ ಪ್ರಮೋದ ದೇವಿ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮನ್ನ ಸುಮ್ಮನೆ ಟಾರ್ಗೆಟ್ ಮಾಡುತ್ತಿದ್ದಾರೆ. ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಕ್ಲಾರಿಫೈ ದಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ. ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತೀರಾ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡ್ಬೇಕು. ನಮಗೆ ಒಂದು ಕಲ್ಲು ಎಸೆದರೂ ಹೋರಾಟ ಮಾಡ್ತೇನೆ. ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ. ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು ನೀವು ಎಸೆಯೋದು ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅನ್ನೋದ್ರ ಕಡೆ ಶೀಲ್ಡ್ ಇಟ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ರಾಜವಂಶಸ್ಥೆ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಾರೆ ಸರ್ಕಾರದ ಹಾಗೂ ರಾಜವಂಶಸ್ಥರ ಸಮರ ಮತ್ತೊಂದು ಹಂತ ತಲುಪಿರುವುದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕನ್. ರಾಜಮನೆತನದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ಸಮರವನ್ನ ಸಾರ್ತಾ ಇದೆ. ಅರಮನೆ ಮೈದಾನ ಜಾಗದ ಜಟಾಪಟಿಯಲ್ಲಿ ಸರ್ಕಾರ ಇದೀಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವುದಕ್ಕೆ ಪ್ಲಾನ್ ಮಾಡಿದೆ. ರಾಜಮನೆತನ ವರ್ಸಸ್ ಕಾಂಗ್ರೆಸ್ ಸರ್ಕಾರ. ಅರಮನೆ ಮೈದಾನ ಸುಪರ್ದಿಗೆ ಸುಗ್ರೀವಾಜ್ಞೆ. ರಾಜಮನೆತನ ನಡುವಿನ ಭೂ ವಿವಾದ ತಾರಕಕ್ಕೇರಿದೆ. ಅಭಿವೃದ್ಧಿ ಹೆಸರಲ್ಲಿ ಅರಮನೆ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ 3,000 ಕೋಟಿ ರೂಪಾಯಿ ಟಿಡಿಆರ್ ನೀಡುವಂತೆ ಸೂಚಿಸಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬೆನ್ನಲ್ಲೇ ಅಲರ್ಟ್ ಆದ ಕಾಂಗ್ರೆಸ್ ಸರ್ಕಾರ ಇದೀಗ ಸುಗ್ರೀವಾಜ್ಞೆ ಹೊರಡಿಸಲು ಪ್ಲಾನ್ ಮಾಡಿದೆ. ಸದರಿ ಟಿಡಿಆರ್ ಗಳನ್ನ ಹಿಂಪಡೆಯುವುದು ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯವಾಗದ ಪ್ರಕ್ರಿಯೆ ಆಗ್ತದೆ. ಇದರಿಂದಾಗಿ ರಾಜ್ಯದ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ನಾವು ಟಿಡಿಆರ್ ಕೊಡೋದಿಲ್ಲ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ತುರ್ತು ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 3,014 ಕೋಟಿ ರೂಪಾಯಿ ಟಿಡಿಆರ್ ಕಟ್ಟಬೇಕಾಗಿದೆ. ಬೀಸುದಂಡೆಯಿಂದ ರಾಜ್ಯ ಸರ್ಕಾರ ತಪ್ಪಿಸಿಕೊಂಡಂತಾಗಿದೆ. ಸರ್ಕಾರದ ನಡೆಗೆ ರಾಜ್ಯ ವಂಶಸ್ಥೆ ಆಕ್ರೋಶ. ಸುಗ್ರೀವಾಜ್ಞೆ ಹೊರಡಿಸಲು ಮುಂದಾಗಿರುವ ಸರ್ಕಾರದ ವಿರುದ್ಧ ರಾಜವಂಶಸ್ಥೆ ಪ್ರಮೋದ ದೇವಿ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮನ್ನ ಸುಮ್ಮನೆ ಟಾರ್ಗೆಟ್ ಮಾಡುತ್ತಿದ್ದಾರೆ. ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಕ್ಲಾರಿಫೈ ದಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ. ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತೀರಾ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡ್ಬೇಕು. ನಮಗೆ ಒಂದು ಕಲ್ಲು ಎಸೆದರೂ ಹೋರಾಟ ಮಾಡ್ತೇನೆ. ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ. ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು
ನೀವು ಎಸೆಯೋದು ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅನ್ನೋದ್ರ ಕಡೆ ಶೀಲ್ಡ್ ಇಟ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ರಾಜವಂಶಸ್ಥೆ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಾರೆ ಸರ್ಕಾರದ ಹಾಗೂ ರಾಜವಂಶಸ್ಥರ ಸಮರ ಮತ್ತೊಂದು ಹಂತ ತಲುಪಿರುವುದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜಮನೆತನದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ಸಮರವನ್ನ ಸಾರ್ತಾ ಇದೆ. ಅರಮನೆ ಮೈದಾನ ಜಾಗದ ಜಟಾಪಟಿಯಲ್ಲಿ ಸರ್ಕಾರ ಇದೀಗ ಸುಗ್ರೀವಾಜ್ಞೆಯನ್ನ ಹೊರಡಿಸುವುದಕ್ಕೆ ಪ್ಲಾನ್ ಮಾಡಿದೆ. ರಾಜಮನೆತನ ವರ್ಸಸ್ ಕಾಂಗ್ರೆಸ್ ಸರ್ಕಾರ. ಅರಮನೆ ಮೈದಾನ ಸುಪರ್ದಿಗೆ ಸುಗ್ರೀವಾಜ್ಞೆ. ರಾಜಮನೆತನ ನಡುವಿನ ಭೂ ವಿವಾದ ತಾರಕಕ್ಕೇರಿದೆ. ಅಭಿವೃದ್ಧಿ ಹೆಸರಲ್ಲಿ ಅರಮನೆ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ 3,000 ಕೋಟಿ ರೂಪಾಯಿ TDR ನೀಡುವಂತೆ ಸೂಚಿಸಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬೆನ್ನಲ್ಲೇ ಅಲರ್ಟ್ ಆದ ಕಾಂಗ್ರೆಸ್ ಸರ್ಕಾರ ಇದೀಗ ಸುಗ್ರೀವಾಜ್ಞೆ ಹೊರಡಿಸಲು ಪ್ಲಾನ್ ಮಾಡಿದೆ. ಸದರಿ TDRಗಳನ್ನು ಹಿಂಪಡೆಯೋದು ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯವಾಗದ ಪ್ರಕ್ರಿಯೆ ಆಗ್ತದೆ. ಇದರಿಂದಾಗಿ ರಾಜ್ಯದ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ನಾವು TDR ಕೊಡೋದಿಲ್ಲ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ತುರ್ತು ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 3,014 ಕೋಟಿ ರೂಪಾಯಿ TDR ಕಟ್ಟಬೇಕಾಗಿದೆ. ಬೀಸುದಂಡೆಯಿಂದ ರಾಜ್ಯ ಸರ್ಕಾರ ತಪ್ಪಿಸಿಕೊಂಡಂತಾಗಿದೆ. ಸರ್ಕಾರದ ನಡೆಗೆ ರಾಜ್ಯ ವಂಶಸ್ಥೆ ಆಕ್ರೋಶ. ಸುಗ್ರೀವಾಜ್ಞೆ ಹೊರಡಿಸಲು ಮುಂದಾಗಿರುವ ಸರ್ಕಾರದ ವಿರುದ್ಧ ರಾಜವಂಶಸ್ಥೆ ಪ್ರಮೋದ ದೇವಿ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮನ್ನ ಸುಮ್ಮನೆ ಟಾರ್ಗೆಟ್ ಮಾಡುತ್ತಿದ್ದಾರೆ. ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ದರೆ ವಿ ಕ್ಯಾನ್ ಕ್ಲಾರಿಫೈ ದಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ. ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತಾರೆ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು. ನಮಗೆ ಒಂದು ಕಲ್ಲು ಎಸೆದರೂ ಹೋರಾಟ ಮಾಡ್ತೇನೆ. ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ. ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನೀವು ಎಸೆಯೋದು ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅನ್ನೋದ್ರ ಕಡೆ ಶೀಲ್ಡ್ ಇಟ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ರಾಜವಂಶಸ್ಥೆ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಾರೆ ಸರ್ಕಾರದ ಹಾಗೂ ರಾಜವಂಶಸ್ಥರ ಸಮರ ಮತ್ತೊಂದು ಹಂತ ತಲುಪಿರುವುದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜಮನೆತನದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ಸಮರವನ್ನ ಸಾರ್ತಾ ಇದೆ. ಅರಮನೆ ಮೈದಾನ ಜಾಗದ ಜಟಾಪಟಿಯಲ್ಲಿ ಸರ್ಕಾರ ಇದೀಗ ಸುಗ್ರೀವಾಜ್ಞೆಯನ್ನ ಹೊರಡಿಸುವುದಕ್ಕೆ ಪ್ಲಾನ್ ಮಾಡಿದೆ. ರಾಜಮನೆತನ ವರ್ಸಸ್ ಕಾಂಗ್ರೆಸ್ ಸರ್ಕಾರ. ಅರಮನೆ ಮೈದಾನ ಸುಪರ್ದಿಗೆ ಸುಗ್ರೀವಾಜ್ಞೆ. ರಾಜಮನೆತನ ನಡುವಿನ ಭೂ ವಿವಾದ ತಾರಕಕ್ಕೇರಿದೆ. ಅಭಿವೃದ್ಧಿ ಹೆಸರಲ್ಲಿ ಅರಮನೆ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ 3,000 ಕೋಟಿ ರೂಪಾಯಿ TDR ನೀಡುವಂತೆ ಸೂಚಿಸಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬೆನ್ನಲ್ಲೇ ಅಲರ್ಟ್ ಆದ ಕಾಂಗ್ರೆಸ್ ಸರ್ಕಾರ ಇದೀಗ ಸುಗ್ರೀವಾಜ್ಞೆ ಹೊರಡಿಸಲು ಪ್ಲಾನ್ ಮಾಡಿದೆ. ಸದರಿ TDRಗಳನ್ನು ಹಿಂಪಡೆಯೋದು ಸಾಧ್ಯ ಆಗೋದಿಲ್ಲ. ಇದು ಸಾಧ್ಯವಾಗದ ಪ್ರಕ್ರಿಯೆ ಆಗ್ತದೆ. ಇದರಿಂದಾಗಿ ರಾಜ್ಯದ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತದೆ. ಆ ಕಾರಣಕ್ಕೆ ನಾವು TDR ಕೊಡೋದಿಲ್ಲ. ಸಿಎಂ ಸಿದ್ದರಾಮಯ್ಯ